ಇನ್ನೊಂದು ಬೈಕ್ ಕೊಡಿಸ್ರು ಅಂದರೆ ಕಪ್ಪಡಪ್ಪ. ಜೈ ಆಂಜನೇಯ. ಟೈಮ್ ಆಯಿತು. ಇವಾಗ ಎಲ್ಲ ಜಾಟಗಳು ಮಾಡ್ಕೋಬೇಕಾ? ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಕರೆಕ್ಟ್. ಇರಪ್ಪ ನಿಮಿಷ, ನನ್ನ ತಲೆ ಹೊಡ್ತಾ ಇಲ್ಲ. ಇಂಟ್ರೋ ಮಾಡಿದ್ನ ಇಲ್ವೋ ಗೊತ್ತಿಲ್ಲ. ಹಲೋ, ಹಾಯ್, ಗುಡ್ ಮಾರ್ನಿಂಗ್ ಆರ್ ಗುಡ್ ಈವ್ನಿಂಗ್ ಆರ್ ಗುಡ್ ನೈಟ್, ಯಾವ ಟೈಮಲ್ಲಿ ನೋಡ್ತಾ ಇದ್ದೀರಾ ಗೊತ್ತಿಲ್ಲ. ದಿನ ಚೆನ್ನಾಗಿತ್ತು ಅನ್ಕೊಂಡು ಅಥವಾ ದಿನ ಚೆನ್ನಾಗಿರುತ್ತೆ ಅನ್ಕೊಂಡು ಇವತ್ತಿನ ದಿನ ಶುರು ಮಾಡೋಣ. ಹೇಗಿದ್ದೀರಾ ಎಲ್ಲಾರು? ಹೌ ಆರ್ ಯು ಪೀಪಲ್? ವ್ಯೂಸ್ ಬೇರೆ ಕಮ್ಮಿ ಆಗ್ಬಿಡೈತೆ. ನಾನು ನೋಡ್ದೆ, ಇದು ಏನು ಮನೆ ಶಿಫ್ಟ್ ಮಾಡ್ದಾಗ್ಲಿಂದ ನಿಮ್ಗೇನೋ ಇಷ್ಟ ಇಲ್ಲ. ಬಟ್ ನಾನೇನ್ ಮಾಡ್ಲಿ ಪೀಪಲ್, ನನ್ನ ಪ್ರಯಾರಿಟಿ ಈಸ್ ಚಪ್ಪರ್ ಪ್ರಯಾರಿಟಿ. ಯಾಕಂದ್ರೆ ನಮ್ಮ ಮನೇಲಿ ಏನಿದ್ರು ನಮ್ಮ ಅಪ್ಪ ಅಮ್ಮ ಏನ್ ಹೇಳ್ತಾರೆ ಆ ಥರ ನಡೆಯೋದು. ಸೊ ನೋಡೋಣ ಏನ್ ಕತೆ. ನಾನು ಥಿಂಕ್ ಮಾಡ್ತಾ ಇದ್ದೀನಿ ವಾಪಸ್ ಅಲ್ಲಿಗೆ ಶಿಫ್ಟ್ ಆಗೋದಾ ಇಲ್ವಾ ಅಂತ. ಶಿಫ್ಟ್ ಆಗೋದು ಅಂದರೆ ನನಗೆ ನಂಗೆ ಸ್ಕೂಲು, ಕಾಲೇಜು ಮತ್ತು ನನ್ನ ಜಾಬಿಗೆ. ಸೊ ಫಾರ್ ಏನಂದರೆ, ಈಗ ನಾನಿರೋದು ಕೋರಮಂಗ್ಲ. ಸೊ ಫಾರ್ ಎಕ್ಸಾಂಪಲ್, ಈಗ ನನಗೆ ಕೆಲಸ ಸಿಕ್ಕರೆ ಫ್ಯೂಚರಲ್ಲಿ ನಂಗೆ ಕೋರಮಂಗ್ಲ ಸೈಡ್ ಜಾಸ್ತಿ ಆಪರ್ಚುನಿಟಿ ಇರೋದು. ಬಟ್ ನನ್ನ ಸ್ಕೂಲು, ಕಾಲೇಜ್ ಇರೋದು ಜಯನಗರ ಸೈಡ್. ಅಥವಾ ಲೈಕ್ ಒಂಥರ ಹೆಂಗೆ ಇಟ್ಕೊಳ್ಳಿ ಅಂದರೆ, ಇಲ್ಲಿಂದ ಅಲ್ಲಿಗೆ ಒಂದು 15 ಕಿಲೋಮೀಟ್ರು ಅಪ್ ಆ್ಯಂಡ್ ಡೌನು ಸ್ಕೂಲ್ ಕಾಲೇಜಿಗೆ. ನಂಗೆ ಏನಾದ್ರು ಕೆಲಸ ಸಿಕ್ತು ಅಂದರೆ 5-10 ಕಿಲೋಮೀಟ್ರ್. ಸೊ ಈ ಥರ ಇರೋದ್ರಿಂದ ನಾನು ಏನು ಮಾಡೋದು ಅಂತ ಡೌಟ್ ಆಗಿದೆ.
ನಿಮ್ಗೇನೋ ಇಂಟ್ರೆಸ್ಟ್ ಇಲ್ಲ, ನಿಮ್ಗೇನೋ ಇಷ್ಟ ಆಗ್ತಾ ಇಲ್ಲ ಅಂತ ನಂಗೆ ಗೊತ್ತಾಗ್ತಾ ಇದೆ. ಬಟ್ ವಾಟ್ ಟು ಡೂ, ಎಜುಕೇಶನ್ ಅಂದೆಲ್ಲ ಅರ್ಧ ಬಂದಿದೆ. One small tip to every person who is taking BBA or MBA in future, आपको पसंद है कि आपको करना है, ನೀವು ಮಾಡ್ತೀರಾ ಅಂದರೆ ಫಸ್ಟ್ ಥಿಂಗ್ ಬಂದು ನಾರ್ಮಲ್ BBA ಮಾಡಿ. ಸೆಕೆಂಡ್ ಥಿಂಗ್ ಬಂದು ದಯವಿಟ್ಟು ಅದ್ರ ಸಮೇತ ಎಲ್ಲರೂ ಒಂದು ಕೋಚಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟು ಸುಮ್ಮನೆ ಇಷ್ಟನೋ ಕಷ್ಟನೋ ಮಾಡ್ತಿರೋ ಬಿಡ್ತಿರೋ ಕ್ಯಾಟ್ ಕೋಚಿಂಗಿಗೆ ಸೇರ್ಕೊಳ್ಳಿ, ಆಯ್ತಾ? ಯಾಕಂದ್ರೆ ಫಸ್ಟ್ ಥಿಂಗ್ ಬಂದು ಕ್ಯಾಟು ಓದ್ತಾ ಇರೋ ಜನಕ್ಕೆ ಒಂದು ಅಡ್ವಾಂಟೇಜ್ ಇರುತ್ತೆ. ನೀನ್ ಹೋಗೋ ಮಿಂಡ್ರಿಕೆ, ಏನೋ ಬ್ಲಿಂಕ್ ಆಗ್ತಾ ಇತ್ತಲ್ಲ. ನಾನು ಹೇಳ್ತಿದ್ದೆ, MBA ಮಾಡ್ತೀರಾ ಅಥವಾ BBA ಮಾಡ್ತೀರಾ ಅಂದ್ರೆ, ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ತಲೆ ಉಪಯೋಗಿಸ್ಬಿಟ್ಟು BCom ಮಾಡ್ಬಿಟ್ಟು MBA ಮಾಡೋದು ಚ್ಯುತಿಯಪ್ಪ. ಸೊ BBA ಮಾಡ್ಬಿಟ್ಟು MBA ಮಾಡೋಣ ಅಂತಾರೆ. ಫಸ್ಟ್ ಥಿಂಗ್, ಯು ಆರ್ ರೈಟ್, ಇಟ್ ಈಸ್ ಅ ಗುಡ್ ಚಾಯ್ಸ್ ಟು ಗೋ ಲೈಕ್ ದಿಸ್. First thing, you're right, it is good choice to go like this. Second thing is, you need to make sure that ನಿಮ್ ಫ್ಯೂಚರ್ ಏನಿದೆಯಲ್ಲ ಗೋಲು, ಅದು ಫಾರ್ ಎಕ್ಸಾಂಪಲ್ PUC ಲಿ ದೊಡ್ಡದಾಗಿರುತ್ತೆ. HR ಆಗ್ಬೋದು, ಫಿನಾನ್ಸ್ ಆಗ್ಬೋದು, ಅಥವಾ ನಾನು ಏನೋ ಒಂದು ಇದಾಗ್ತೀನಿ ಅದಾಗ್ತೀನಿ ಅನ್ಕೊಂಡು ನೀವು ಹೋಗ್ತಾ ಇರ್ತೀರಾ. ಆದ್ರೆ ನೀವು BBA ಸೇರ್ಕೊಂಡ್ರೆ ನಿಮ್ಮ ಸ್ಕೋಪ್ ಏನಿರುತ್ತಲ್ಲ ಅಷ್ಟು ದೊಡ್ಡಕ್ಕಿರಲ್ಲ. ಅಂದ್ರೆ ಚಾಯ್ಸಸ್ ಏನಿರುತ್ತೆ, ಸ್ಕೋಪ್ ಅಂದ್ರೆ ನಾನು ಹೇಳ್ತಾರೆ ಚಾಯ್ಸಸ್. ಫಾರ್ ಎಕ್ಸಾಂಪಲ್ ಫ್ಯೂಚರ್ ಅಲ್ಲಿ ನಾನು ಇದಾಗ್ತೀನಿ ಅಂದ್ರೆ ಅದಿರಲ್ಲ ನಿಮ್ಮ ಹತ್ರ. ಅಥವಾ ನೀವು ಸೆಕೆಂಡ್ ಥಿಂಗ್ ಏನಾದ್ರು ಬೇರೆ ಏನಾದ್ರು ಮಾಡ್ತೀನಿ, ಅಥವಾ ನೀವು ಏನಾದ್ರು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಅಷ್ಟೊಂದು ಫೀಲ್ಡ್ಸಿಗೆ ಸಪೋರ್ಟ್ ಮಾಡಲ್ಲ. ಈಗ ಫಾರ್ ಎಕ್ಸಾಂಪಲ್ ಇಟ್ಕೊಳ್ಳಿ, ನೀವು UPSC ಮಾಡ್ತೀನಿ ಅಥವಾ ನಾನು ಇದು ಮಾಡ್ತೀನಿ ಅಂದ್ರೆ ಅದಕ್ಕೆಲ್ಲ ಹೆಲ್ಪ್ ಮಾಡಲ್ಲ ಇದು. ಯಾಕಂದ್ರೆ BBA ಈಸ್ ಈಕ್ವಲ್ಸ್ ಟು ಮೋರ್ ಆಫ್ ಲೆಸ್ ಟು ಹೌ ಟು ಹ್ಯಾಂಡಲ್ ಅ ಬಿಸ್ನೆಸ್. ಈಗ ನೀವು ನಾಳೆ ನಿಮ್ದೊಂದು ಬಿಸ್ನೆಸ್ ಮಾಡ್ತೀನಿ, ನಾನು ಹೆಂಗ್ ಹ್ಯಾಂಡಲ್ ಮಾಡೋದು, ಅಥವಾ ನಾನು ಯಾರೊಬ್ಬರು ಬಿಸ್ನೆಸ್ಸಿಗೆ ಹೋಗಿ ಸೇರ್ಕೊಂತೀನಿ, ಹೆಂಗ್ ಹ್ಯಾಂಡಲ್ ಮಾಡೋದು, ಮ್ಯಾನೇಜ್ಮೆಂಟ್ ಕಡೆಗೆ ಸ್ವಲ್ಪ ಲಕ್ಷ್ಯ ಜಾಸ್ತಿ. ಓ ರಮ್ಮನಿ ಯಾವಾಗ ನೋಡಿದ್ರೆ ಇಲ್ಲಿ ಇದೆ. ಸೊ ಮ್ಯಾನೇಜ್ಮೆಂಟ್ ಕಡೆ ಜಾಸ್ತಿ ಲಕ್ಷ್ಯ ಅಂತ ನನ್ನ ಪ್ರಕಾರ. ಯಾಕಂದ್ರೆ ಫಿನಾನ್ಸ್ ಈಸ್ ಈಕ್ವಲ್ಸ್ ಟು BCom, ಮ್ಯಾನೇಜ್ಮೆಂಟ್ ಈಸ್ ಈಕ್ವಲ್ಸ್ ಟು BBA ಅಂತ ಸರ್ಕಾರನೇ ನಿಮ್ಮನ್ನ ನೋಡುತ್ತೆ. ಸರ್ಕಾರ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ ಇಂಟ್ರೆಸ್ಟ್ ಕಷ್ಟ ಅದು ಇದು ಎಲ್ಲ ನೋಬಡಿ ಕೇರ್ಸ್. ಸೊ ಅದನ್ನ ಮಾಡ್ತಾ ಮಾಡ್ತಾ ನೀವೇನಾದ್ರು ಫ್ಯೂಚರ್ ಅಲ್ಲಿ ನಿಮ್ಗೆ ಏನಾದ್ರು ಜಾಬ್ ಸಿಗ್ಬೇಕು, ಅಥವಾ ನಿಮ್ಗೆ ಏನಾದ್ರು ಚಾಯ್ಸಸ್ ಸಿಗ್ತಾ ಇರ್ಬೇಕು. ನಿಮ್ಗೆ ಏನಾದ್ರು ಫ್ಯೂಚರ್ ಚಾಯ್ಸ್ ಸಿಗ್ಬೇಕು. ನಂಗೆ ಕಾಣಿಸ್ತಾ ಇಲ್ಲ, ಅವ್ರ ಅಮ್ಮನ ಮುಂದೆ ಹೋಗೋಣ ಅಂದ್ರೆ ಸಮೋಸ ಗುರು, ಊಟ ಮಾಡಿಲ್ಲ. ಮನೇಲಿ ಚಿತ್ರಾನ್ನ ಮಾಡ್ಬಿಟ್ಟಿದ್ರು ನೈಟ್ ಅಂದು. ಕಾಣಿಸ್ತಾ ಇಲ್ಲ ನ್ಯೂಟ್ರಲ್, ನಂಗೆ ಸಿಗ್ನಲ್ ಇರೋದ್ರಿಂದ. ಮಿಂಡ್ರಿಕೆ ನನ್ನ ಮಗನ ಜನ್ಮ ತಗೋಕೆ ಯಾವ ನೀವೆಲ್ಲ ಹಂಪಾಗ್ತನ್ಲೋ, ನಮ್ಮನ್ನ ಅವನ್ ಹೊಡಿಬೇಕು. ಅಷ್ಟೊಂದು ಚಿಕ್ಕದಾಗನು ಹಾಕೋದು. ಏನೋ ಹೇಳ್ತಿದ್ದೆ ಗುರು, ನ್ಯಾಯವಾಗಿರತ್ತು ಕೇಳಿಸ್ಬಿಟ್ರಿ ನನ್ನ. ಈಗೇನೋ ನಿಮ್ಗೇನಾರು ಆ ಥರ ಇತ್ತು ಅಂದ್ರೆ ಫಸ್ಟ್ ಥಿಂಗ್ ಬಂದು ನೀವು
ಫಸ್ಟ್ ಥಿಂಗ್ ಬಂದು ನೀವು ಫ್ಯೂಚರ್ ಅಲ್ಲಿ ಏನಾಗ್ಬೇಕು ಅಂತ ಸೆಟ್ಲ್ ಮಾಡ್ಕೊಂಬಿಡಿ. ನೀವೇನಾದ್ರು ನನಗೆ ಹಣ ನಾನು ಇದಾಗ್ತೀನಿ ಏನು ಮ್ಯಾನೇಜ್ಮೆಂಟ್ ರಿಲೇಟೆಡ್. ಮ್ಯಾನೇಜ್ಮೆಂಟ್ ಅಂದ್ರೆ ಏನ್ ಗೊತ್ತಾ, ಸಂಭಾಳಿಕೆ ಮಾಡುವಂತ ಕೆಲಸಗಳು. ಸಂಭಾಳಿಕೆ ಅಂದ್ರೆ ಏನು, ಈಗ ಎಚ್ ಆರ್ಗೆ ಹೋಗ್ಬೋದು ನೀವು. ಎಚ್ ಆರ್ ಅಂದ್ರೆ ನೀವು ಜನನ ಸಂಭಾಳಿಸ್ತೀರಾ, ಅರ್ಥ ಆಗ್ತಿದ್ಯಾ? ಲೇಬರ್ ಏನಿರ್ತಾರಲ್ಲ ಕಂಪನಿಗೆ, ಅದನ್ನ ನೀವು ಲೇಬರ್ ಅನ್ನಲ್ಲ, ಎಂಪ್ಲಾಯೀಸ್ ಅದು ಇದು ಅಂತಾರೆ. ಲೇಬರ್ ಅದಿದ್ದು ಏನಕ್ಕೆ ಅಂದ್ರೆ ಸ್ವಲ್ಪ ಚಿಕ್ಕ ಸ್ಕೋಪ್ ಅಲ್ಲಿ ಇರೋರ್ಗು ಅರ್ಥ ಆಗುತ್ತೆ. ಪಿ ಯು ಸಿ ಮುಗಿಸ್ತವ್ರಿಗೆ ನಾನು ಎಂಪ್ಲಾಯ್ಮೆಂಟ್ ಸ್ಕಿಲ್ಸು ನಾನು ಅದು ಇದು ಅಂದ್ರೆ ನಿಮ್ ತಲೆ ಮೇಲೆ ಹೋಯ್ತಾ ಇರುತ್ತೆ. ಅದಕ್ಕೆ ನಾನು ಏನಕ್ಕೆ ಹೇಳ್ತಾ ಇರೋದು ಅಂದ್ರೆ, ನೀವೇನಾದ್ರು ಫ್ಯೂಚರ್ ನೀವೇನಾದ್ರು ಇದ್ ಮಾಡ್ತೀರಾ ಅಂದ್ರೆ, ನೀವು ಸಿಗ್ದಲ್ ಬಿದ್ದಿಲ್ವಾ? ನೀವು ಫ್ಯೂಚರ್ ಅಲ್ಲಿ ಏನಾದ್ರು ಎಂಪ್ಲಾಯ್ಮೆಂಟ್ ಸ್ಕಿಲ್ಸ್ ಅಥವಾ ನೀವು ಫ್ಯೂಚರ್ ಅಲ್ಲಿ ಜನನ್ ನೋಡ್ಕೊಳಕ್ ನಂಗೆ ಇಂಟ್ರೆಸ್ಟ್ ಇದೆ, ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ಅಂತ ನಿಮ್ಗೆ ಅನ್ಸೋದಾದ್ರೆ ಈಗ ಗೋ ಫಾರ್ BBA. ಇಟ್ ಹೆಲ್ಪ್ಸ್. BCom ಮಾಡಿದವರು ಮಾಡುವುದು, ಬಟ್ ಅಷ್ಟೊಂದು ನಿಮಗೆ ಕಂಪನೀಸ್ ಈಗ ಹೆಂಗ್ ಗೊತ್ತಾ ನೀವು ನೋಡ್ಬೇಕಾಗಿರೋದು, ಕಂಪನಿ ಏನ್ ನೋಡ್ತಾ ಇದೆ, ಈಗ ಮಾರ್ಕೆಟ್ ಅಲ್ಲಿ ಏನಿದೆ, ಈಗ ಮಾರ್ಕೆಟ್ ಅಲ್ಲಿ ಏನಕ್ಕೆ ಬೆಲೆ ಇದೆ. ಎಷ್ಟೋ ಜನ ಹೇಳ್ತಾರೆ AI ಗಿದೆ ಗುರು, AI ಗಿದೆ ಗುರು, AI ಗಿದೆ ಅಂತ. ಹೌದು AI ಗಿದೆ, ಬಟ್ ಎವ್ರಿಬಡಿ AI ನ ಮಾಸ್ಟರ್ ಮಾಡಕ್ ಆಗಲ್ಲ. ಈ ಚೂತಿಯ ಇನ್ಸ್ಟಾಗ್ರಾಮ್ ಅಲ್ಲಿ ಆಡ್ ನೋಡ್ಬಿಟ್ಟು ಇಷ್ಟ ಚಿಕ್ಕ 4 ಆ್ಯಪ್ ಸೇರ್ಕೊಂಡ್ಬಿಟ್ಟೆ ನಾನು ಕಲ್ತ್ಕೊಂಡ್ಬಿಟ್ಟೆ, ಅದೆಲ್ಲ ಹಾಲ್ ಪಾಲ್ ಹಾಕು ಡಾಲ್ತು, ಗಾಡ್ ಮೇಲೆ ಹಾಕು ಡಾಲ್ತು ಅಂತ ಅಷ್ಟೇ. ಅರ್ಥ ಆಗ್ತಿದೆ? ಸೊ ನೀವೇನಾದ್ರು ಆ ತರ ನಾನು AI ಕಲ್ತ್ಕೊಬೇಕು ಅಂದ್ರೆ ಇವಾಗಿನ್ ನೋಡ್ಬೇಡಿ. ನಿಮ್ಗೆ ಅರ್ಥ ಆಗ್ತಿದ್ಯಾ? ನಿಮ್ ಲೈಫ್ ಅಲ್ಲಿ ಏನೇನ್ ಬರುತ್ತೆ ಅಂತ ನಿಮಗ್ ಗೊತ್ತು. ಈಗ ಮದ್ವೆ ಆಗ್ತೀರಾ, ಮದ್ವೆ ಆದ್ಮೇಲೆ ನೀವು ಡೇ ಟು ಡೇ ಕುತ್ಕೊಂಡು ಅಪ್ಡೇಟ್ ಆಗಕ್ ಆಗಲ್ಲ, ಕರೆಕ್ಟಾ? ನೀವೇನ್ ಮಾಡ್ತೀರಾ, ನೀವು ಲ್ಯಾಗ್ ಆಗ್ತೀರಾ. ಅಂದ್ರೆ ಏನಾಗುತ್ತೆ ಅವಾಗ ಆ ಪ್ರೊಫೆಷನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ, ಡೇ ಟು ಡೇ ಅಪ್ಡೇಟ್ ಆಗ್ಬೇಕು. ಈಗ ಮದ್ವೆ ಆದ್ಮೇಲೆ ಏನಾಗುತ್ತೆ, ಈಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಮದ್ವೆ ಆದ್ಮೇಲೆ ಹೆಂಡತಿ ಬರ್ಬೋದು, ಹೆಂಡತಿಗೂ ನಿಂಗೂ ಆಗಲ್ಲ, ಇದು ಆಸೆ ಹೇಗಾಗ್ತಲ್ಲ, ಒಂದ್ ಮಗು ಹುಟ್ಟಿಸ್ದೆ, ಅಲ್ಲಿಗೆ ಕೂಟೋಯ್ತು ಬಾಳು ಅಂತ. ಅಪ್ಡೇಟ್ ಆಗುವಂತ ಕೆಲಸ ಮದ್ವೆ ಆದ್ಮೇಲೆ ಆಗದ್ ಕಷ್ಟ. ಡೇ ಟು ಡೇ ಕುತ್ಕೊಂತೀನಿ ನಾನು ಏನೇ ಬರ್ತಾ ಇದೆ, ಇದನ್ ಮಾಸ್ಟರ್ ಮಾಡು, ಅದ್ ಬರ್ತಾ ಇದೆಯಾ ಅದನ್ನ ಮಾಸ್ಟರ್ ಮಾಡು, ಓಕೆ ಇದ್ ಬರ್ತಾ ಇದೆಯಾ ಇದನ್ನ ಮಾಸ್ಟರ್ ಮಾಡು. ಅರ್ಥ ಆಗ್ತಿದೆಯಾ? ಈ ತರ ನಾವು ಮಾಡಕ್ಕೆ ಮದ್ವೆ ಆದವ್ರು ಆಗಲ್ಲ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ, AI ಎಂಪವರ್ಮೆಂಟ್ ಅಥವಾ ಅದೇನಿದೆ ಅದ್ರದ್ದು ಎಕ್ಸೈಸೆಟ್, ಅದನ್ನ ನೀವು ಸೆಕೆಂಡ್ರಿ ಆಗಿ ಹಾಕೊಳ್ಳಿ. ಈಗ ನೀವು ರೆಸ್ಯೂಮೆ ತಯಾರಿಸ್ಬೇಕು. ನೀವು ಕಂಪನಿಗೆ ಹೋಗೋತಿದ್ರೆ, ಕಂಪನಿ ನಿಮ್ಮನ್ನ ಹಿಡಿಯೋದು ಹೆಂಗೆ ಅಂದ್ರೆ, ಆ ಜಾಳಕ್ಕೆ ಹೆಂಗಂತಾರೆ, ಆ ಇದ್ರಲ್ಲಿ ಇರ್ಬೇಕಾದ್ರೆ ಕಂಪನೀಸ್ ನೋಡೋದೇನು ಅನ್ನೋದು ನೀವು ನೋಡ್ಕೋಬೇಕಾಗಿದೆ, ತುಂಬಾ ಇಂಪಾರ್ಟೆಂಟ್. ನೀವೇನಾದ್ರು ಕಂಪನಿ ಏನ್ ನೋಡ್ತಾ ಇದೆ, ಈಗ AI ನೋಡ್ತಾ ಇದೆ, ಗುಡ್. ಹಂಗಂತ ಹೇಳಿ ನಾನು AI ಅಲ್ಲಿ ಮಾಸ್ಟರ್ಸ್ ಮಾಡ್ಬಿಟ್ಟು ನಾನು ನಾಳೆ ದಿವಸ ನನ್ನ ಸಿಚುವೇಶನ್ಸ್ ನನ್ ಹಿಂಗ್ ಬರುತ್ತೆ ಗೊತ್ತಿಲ್ದಲೆ ಈಗೆಲ್ಲ ಸುಖವಾಗಿದೆ ಗುರು, ಲೈಫ್ ಅಲ್ಲಿ ಎಲ್ಲ ಸುಖವಾಗಿರೋದು ನಡೆಯಲ್ಲ. ಅರ್ಥ ಆಗ್ತಿದ್ಯಾ? ಸೊ ನೀವು ಅದ್ರ ಮೇಲೆ ನೋಡ್ಕೋಬೇಕು. ಈಗ ನಾನ್ ಮಾಡ್ತಾ ಇರೋದು HR ಫೀಲ್ಡ್ ಬಂದು ಒಂದ್ ಕಡೆಗೆ ಒಂದ್ ಲಾಯಲ್ಟಿ ತೋರಿಸ್ಬಿಟ್ಟು ಶಿವ ಅಂತ ಅಲ್ಲಿ ಕೂತ್ಕೊಂಡ್ಬಿಡೋದು. ಯಾವ್ದೋ ಒಂದು ಒಳ್ಳೆ ಕಂಪನಿ ದೊಡ್ಡದಾಗಿರೋ ಸಿಗಾಕೋಬಿಟ್ರೆ ನಮ್ಗೆ ಸ್ಟಾರ್ಟಿಂಗ್ ಅಲ್ಲೇನೆ ಸಾಕು, ಲೈಫ್ ಲಾಂಗ್ ನಾನು ಅಲ್ಲೇ ಇರೋಕೆ ನೆಕ್ಸ್ಟ್ ಲೆವೆಲ್ ಅದು. ನಾನು ಇದಿರ್ತಾರ ಏನು ಫಿನಾನ್ಸ್ ತರ ಜಂಪ್ ಮಾಡಕ್ ಬರಲ್ಲ. ಅರ್ಥ ಆಗ್ತಿದ್ಯಾ? ನಿಮ್ ಫಿನಾನ್ಸ್ ತರ ಜಂಪ್ ಮಾಡ್ಬೋದು, ಫಿನಾನ್ಸ್ ತಗೊಂಡ್ರೆ ನೀವು ಕಂಪನಿ ಟು ಕಂಪನಿ ಜಂಪ್ ಮಾಡ್ಬೋದು, ಬಟ್ ನಾಟ್ ಫಾರ್ ಲಾಂಗ್ ಟೈಮ್. ಅವಾಗ ಏನಾಗುತ್ತೆ ಗೊತ್ತಾ, ನೀವು ಸ್ಟೆಬಿಲಿಟಿ ಇಲ್ದಲೆ ನೀವು ಫ್ಯೂಚರ್ ಅಲ್ಲಿ ಜನ ಮೂಸ್ ನೋಡೋದು ಕಮ್ಮಿ ಆಗ್ಬಿಡ್ತಾರೆ ನಿಮ್ಮನ್ನ. ಈಗ ನಿಮ್ ಮಜಾ ಇರುತ್ತೆ ಗುರು, ಇವ್ನ 10% ಕೊಟ್ಟ, ಅವ್ನ 50% ಕೊಟ್ಟ ಅನ್ಕೊಂಡು ಒಂದ್ 5-6 ವರ್ಷ ಹಾಕೊಂಡು ಚೆನ್ನಾಗಿ ತಿರ್ಸ್ತೀರಾ. ಅದಾದ್ಮೇಲೆ ನಿಮ್ಗೆ ಮಜಾ ಹೋಗ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಓಕೆನಾ? ಈ ಮಿಕ್ಕಿದ ಇನ್ಫಾರ್ಮೇಶನ್ ಇದೆ, ಕ್ಲೀನ್ ಆಗಿ ನಾನು ಸಾಯಂಕಾಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂದು ಈಗ ಕಾಲೇಜ್ ಹತ್ರ ಬಂತು, ನನಗೆ ಎಕ್ಸಾಮ್ ಟೈಮ್ ಆಯ್ತು, ನಾನು ಹೊರಡ್ಬೇಕು. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಬಾಯ್.